ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಮೈ ಚಾನಲ್. ಈ ಒಂದು ವಿಡಿಯೋದಲ್ಲಿ ಏನು ಹೇಳ್ತಾ ಇದ್ದೇನೆ ಅಂದರೆ, ಈಗ ತಾನೇ ತುಂಬಾನೇ ಫೋನ್ಗಳು ಹ್ಯಾಕ್ ಆಗ್ತಾ ಇದೆ. ಅಂದರೆ ಈಗ ನೀವೇನಾದರೂ ಡಾಟಾ ಆನ್ ಮಾಡಿ ಫೋನ್ ಚಾರ್ಜ್ ಇಟ್ರಿ ಅಥವಾ ಸುಮ್ಮನೆ ಇಟ್ಟಿದ್ರೆ ಅಂದರೆ ಆಟೋಮೆಟಿಕ್ ನಿಮ್ಮ ಅಕೌಂಟಲ್ಲಿ OTP ಬರೋದು, ಹೋಗೋದು, ಫಾರ್ವರ್ಡ್ ಆಗೋದು ಮತ್ತು ಅಕೌಂಟ್ ಹ್ಯಾಕ್ ಆಗೋದು, ಈ ಥರ ತುಂಬಾನೇ ಸಮಸ್ಯೆಗಳು ಆಗ್ತಾ ಇದ್ದಾವೆ. ಈ ಸಮಸ್ಯೆಗಳು ಯಾಕೆ ಆಗ್ತಾ ಇದ್ದಾವೆ, ಎದರಿಂದ ಆಗ್ತಾ ಇದ್ದಾವೆ ಅಂತ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಇದು ಎದರಿಂದ ಆಗ್ತಾ ಇದ್ದಾವೆ ಅಂದರೆ, ಈಗ ನೀವು ವಾಟ್ಸಪ್ಪಲ್ಲಿ ಯಾರಾದರೂ ನಿಮಗೆ APK ಕಳಿಸ್ತಾರೆ. ಆ APKನ ನೀವು ಓಪನ್ ಮಾಡಿದ ನಂತರ ನಿಮ್ಮ ಫೋನ್ ಆಟೋಮೆಟಿಕ್ ಆಗಿ ವಾಟ್ಸಪ್ ಹ್ಯಾಕ್ ಆಗುತ್ತೆ. ಯಾಕೆ ಯಾವ ಥರ ಅಂದರೆ, ಆಟೋಮೆಟಿಕ್ ನಿಮ್ಮ DP ಚೇಂಜ್ ಆಗುತ್ತೆ ಮತ್ತು ನಿಮ್ಮದು ವಾಟ್ಸಪ್ ಲಾಗೌಟ್ ಆಗುತ್ತೆ. ಲಾಗೌಟ್ ಆಗಿ ನಿಮ್ಮ ವಾಟ್ಸಪ್ಪಲ್ಲಿರೋ ಕಾಂಟ್ಯಾಕ್ಟಲ್ಲಿ ಯಾರ್ಯಾರು ಇರ್ತಾರ, ಗ್ರೂಪ್ಗಳಲ್ಲಿ ಪರ್ಸ್ನಲ್ ಯಾರ್ಯಾರು ಇರ್ತಾರಲ್ಲ ಅವರಿಗೆಲ್ಲ ಆಟೋಮೆಟಿಕ್ ಆಗಿ ಆ ಯಾವ APKನ ನೀವು ಕ್ಲಿಕ್ ಮಾಡಿರ್ತಾರ ಆ APK ಅವರಿಗೆ ಸೆಂಡ್ ಆಗುತ್ತೆ. ಈ ಥರ ಎಲ್ಲ ಪ್ರಾಬ್ಲಮ್ ಆಗ್ತಾ ಇದ್ದಾವೆ. ಆ ಥರ APKಗಳು ನಿಮ್ಮ ಫೋನಲ್ಲಿ ಇನ್ಸ್ಟಾಲ್ ಇದ್ದರೆ ಆ APKಗಳು ಅನ್ಇನ್ಸ್ಟಾಲ್ ನೀವು ಯಾವ ಥರ ಮಾಡಬೇಕಿದ್ದೀನಿ. ಯಾವ ಥರ ಅಂದರೆ, ಈಗ ನೀವು ನಾರ್ಮಲ್ ಆಗಿ ಹೋಮ್ ಸ್ಕ್ರೀನಲ್ಲಿ ನೋಡಿದ್ರೆ ಆ್ಯಪ್ಗಳು ಯಾವುದೂ ಕಾಣೋದಿಲ್ಲ. ನೀವು ಪ್ಲೇಸ್ಟೋರಲ್ಲಿ ಹೋಗಿ ಡಿವೈಸ್ ಮ್ಯಾನೇಜ್ ಆ್ಯಪ್ಸ್ ಅಂತ ಸರ್ಚ್ ಮಾಡಿದ್ರು ಅಲ್ಲೂ ಆ ಆ್ಯಪ್ಗಳು ಕಾಣೋದಿಲ್ಲ, ತುಂಬಾ ಹೈಡ್ ಆಗಿರುತ್ತವೆ. ಬಟ್ ಅದು ನೀವು ಯಾವ ಥರ ಫೋನ್ ಹಿಡಿಬೇಕು ಅಂತ ಈ ಒಂದು ವಿಡಿಯೋದಲ್ಲಿ ಹೇಳ್ತಿದ್ದೀನಿ. ಯಾಕಂದರೆ ಈ ಆ್ಯಪ್ ನನಗೆ ಪೊಲೀಸರು ಸಜೆಸ್ಟ್ ಮಾಡಿದ್ದು. ನಂದು ಫೋನ್ ಆಲ್ರೆಡಿ ಆಗಿತ್ತು, ನಾನು ಒಂದು 15,000 ರುಪೀಸ್ ಏನು ಕಳ್ಕೊಂಡಿದ್ದೀನಿ. ಅದು ಯಾವ ಥರ ಆಗಿತ್ತು ಅಂದರೆ, ನಂದು SBI ಲಾಗೌಟ್ ಆಗಿತ್ತು ಮತ್ತು ವಾಟ್ಸಪ್ ಲಾಗೌಟ್ ಆಗಿ, ಈ ಥರ ಲಾಗೌಟ್ ಆಗಿ ಎಲ್ಲ ಆಟೋಮೆಟಿಕ್ ಫೋನ್ ಹ್ಯಾಕ್ ಆಗಿತ್ತು. ಮತ್ತು ನನ್ನ ಫೋನಿಂದ ಯಾರಿಗೆ ಅದು APK ಹೋಗಿದ್ದಲ್ಲ ಅವ್ರ ಫೋನು ಹ್ಯಾಕ್ ಆಗಿತ್ತು. ಈ ಥರ ಒಂದು 3-4 ಜನದಾಗಿತ್ತು. ಅದೇ ಥರ ನಿಮ್ಮದು ಆಗಬಾರ್ದಂದ್ರೆ ಇದೊಂದು ಆ್ಯಪ್ ಇದೆ. ಆ ಆ್ಯಪ್ನ ಇನ್ಸ್ಟಾಲ್ ಮಾಡಿಕೊಂಡು ಅಲ್ಲಿ ನೀವು ಆ್ಯಂಟಿವೈರಸ್ ಆ್ಯಪ್ಗಳಂತ ನೀವು ಏನಾದರೂ ಸರ್ಚ್ ಮಾಡ್ಕೊಂಡು ಸ್ಕ್ಯಾನ್ ಮಾಡ್ಕೊಂಡ್ರೆ ಸಾಕು. ಅದರಲ್ಲಿ ನಿಮಗೆ ಸೆಕ್ಯೂರ್ ಆಗಿರೋ ನಿಮ್ಮ ಟೋಟಲ್ ಆ್ಯಪ್ಗಳು, ಅದರಲ್ಲಿ ಸೆಕ್ಯೂರ್ ಇರೋದು, ನಾನ್ ಸೆಕ್ಯೂರ್ ಇರೋದು ಆ್ಯಪ್ಗಳು, ಎಲ್ಲ ಥರ ಆ್ಯಪ್ಗಳು ಶೋ ಆಗುತ್ತೆ. ಆ ಆ್ಯಪ್ ಲಿಂಕು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಮತ್ತು ಇಲ್ಲಿ ಬಾಜು ಸ್ಕ್ರೀನಲ್ಲಿ ಹಾಕಿರ್ತೀನಿ. ಯಾವ ಥರ ಮಾಡ್ಬೋದು ಅಂತ ಇಲ್ಲೂ ನೋಡ್ಕೊಂಡು ಮಾಡ್ಕೊಳ್ಳಿ. ಯಾವ ಥರ ಮಾಡೋದಂದರೆ, ಈಗ ಪ್ಲೇಸ್ಟೋರಲ್ಲಿ ಹೋಗಿ ಸ್ಕ್ಯಾನ್ ಬೂಟ್ ರಿಮೂವಲ್ ಅಂತ ಒಂದು ಆ್ಯಪ್ ಇದೆ, ಅದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡ್ಕೊಂಡ ನಂತರ ಅಲ್ಲಿ ನಿಮಗೆ ಓಪನ್ ಆಗುತ್ತೆ. ಓಪನ್ ಆಗೋ ನಂತರ ಆ್ಯಂಟಿವೈರಸ್ ಅಂತ ಇರುತ್ತೆ ಫುಲ್ ಟಾಪಲ್ಲಿ. ಆ್ಯಂಟಿವೈರಸ್ನ ಕ್ಲಿಕ್ ಮಾಡಿಕೊಂಡು ಸ್ಕ್ಯಾನ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಅಂದರೆ ಸ್ಕ್ಯಾನ್ಸ್ ಫೋಲ್ಡರ್ ಇರುತ್ತೆ, ಸ್ಕ್ಯಾನ್ ಆ್ಯಪ್ ಇರುತ್ತೆ, ಸ್ಕ್ಯಾನ್ ಫೋನ್ ಡಿವೈಸ್ ಅಂತ ಇರುತ್ತೆ. ಅದು ಎಲ್ಲ ಥರ ಸ್ಕ್ಯಾನ್ ಮಾಡ್ಕೋಬೇಕು. ಅಂದರೆ ಒಳಗೊಂದೊಂದು ಫೋಲ್ಡರಲ್ಲಿ ಸೇವ್ ಆಗಿರುತ್ತೆ. ನಿಮ್ಮ ಗ್ಯಾಲರಿಯಲ್ಲಿ ಫೋಲ್ಡರ್ ಇರುತ್ತಲ್ಲ ಅದರಲ್ಲಿ ಸೇವ್ ಆಗಿರುತ್ತೆ. ಅದನ್ನು ನೀವು ರಿಮೂವ್ ಮಾಡ್ಕೋಬೇಕಾಗುತ್ತೆ. ಅದಕ್ಕೋಸ್ಕರ ಅಲ್ಲಿ ಎಲ್ಲ ಥರ ಇಲ್ಲಿ ಬಾಜು ಸ್ಕ್ರೀನಲ್ಲಿ ಇದೆ, ಅಲ್ಲಿ ನೀವು ನೋಡ್ಕೊಂಡು ಮಾಡ್ಕೊಳ್ಳಿ. ಈ ಥರ ಮಾಡ್ಕೊಂಡ್ರೆ ಸಾಕು. ಅಲ್ಲಿ ನಿಮಗೆ ಯಾವುದು ಆ್ಯಂಟಿವೈರಸ್ ಅಂದರೆ ಪ್ಲೇಸ್ಟೋರ್ ಇಲ್ಲದೇ ಗೂಗಲಿಂದ ಡೈರೆಕ್ಟ್ ಇನ್ಸ್ಟಾಲ್ ಆಗಿರುತ್ತೆ. ಅಂಥ ಅಂಥ ಆ್ಯಪ್ಗಳಿಂದ ನಿಮಗೆ ಯಾವ ಥರ ಪ್ರಾಬ್ಲಮ್ ಆಗುತ್ತೆ ಅಂದರೆ, ಆ ಆ್ಯಪ್ಗಳು ಏನಾದರೂ ನಿಮ್ಮ ಫೋನಲ್ಲಿ ಇನ್ಸ್ಟಾಲ್ ಆದರೆ ನಿಮಗೆ ಗೊತ್ತಿಲ್ಲದೆ ಬೇರೆ ಆ್ಯಪ್ಗಳನ್ನ ಇನ್ಸ್ಟಾಲ್ ಆಗ್ತಾ ಇರ್ತವೆ ಮತ್ತು ನಿಮ್ಮ ಡಾಟಾನ ಲೀಕ್ ಆಗ್ತಾ ಇರುತ್ತೆ. ನಿಮ್ಮ ಡಾಟಾ ಬೇರೆ ಕಡೆಗೆಲ್ಲ ಲೀಕ್ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ನಿಮ್ಗೆ ಯಾವುದೇ ಆ್ಯಪ್ ಬೇಕಾಗಿತ್ತು ಅಂದ್ರೂ ನೀವು ಡೈರೆಕ್ಟಾಗಿ ಪ್ಲೇಸ್ಟೋರಲ್ಲಿ ಹೋಗಿ ಇನ್ಸ್ಟಾಲ್ ಮಾಡ್ಕೋಬೇಕು. ಪ್ಲೇಸ್ಟೋರಲ್ಲಿ ಗೌರ್ಮೆಂಟ್ ರಿಜಿಸ್ಟರ್ ಆ್ಯಪ್ಗಳು ಮಾತ್ರ ಇರ್ತವೆ. ನೀವೇನಾದರೂ ಗೂಗಲಿಂದ ಆ್ಯಪ್ಗಳು ಇನ್ಸ್ಟಾಲ್ ಮಾಡ್ಕೊಂಡ್ರೆ ಆ ಆ್ಯಪ್ಗಳು ಯಾವುದು ಸೆಕ್ಯೂರ್ ಆಗಿರಲ್ಲ. ಆ ಆ್ಯಪ್ಗಳಿಂದ ಬೇರೆ ಆ್ಯಪ್ಗಳು ಇನ್ಸ್ಟಾಲ್ ಆಗ್ತಾ ಇರ್ತವೆ ಮತ್ತು ನಿಮ್ಮದು ಬೇರೆ ನಿಮ್ಮ ಡಾಟಾ ಬೇರೆ ಕಡೆ ಹೋಗ್ತಾ ಇದ್ದಾವೆ. ಎಕ್ಸಾಂಪಲ್ ಯಾವ ಥರ ಅಂದರೆ, ಈಗ ನಿಮ್ಮದು ಫೋನಲ್ಲಿ ಫೋನ್ ಇಟ್ಟಿರ್ತಾರೆ, ನಿಮ್ಗೆ ಯಾವುದೋ ಒಂದು ಈಗ ಎಕ್ಸಾಂಪಲ್ ವಿಡ್ಮೈಟು ಈ ಥರ ಪ್ಲೇಸ್ಟೋರಲ್ಲಿ ಸಿಗಲ್ಲ, ಇವೆಲ್ಲ ಬ್ಯಾನ್ ಆಗಿದೆ. ಅವನ್ನ ನೀವು ಇನ್ಸ್ಟಾಲ್ ಮಾಡ್ಕೊಂಡಿರ್ತೀರಿ, ಯಾಕಂದರೆ ಎಮರ್ಜೆನ್ಸಿ ಬೇಕಾಗಿರುತ್ತೆ ಅಂತ. ಬಟ್ ಅದರಿಂದ ನಿಮ್ಮಲ್ಲಿ ಯಾವುದಾದ್ರೂ ಗೇಮ್ಗಳೆಲ್ಲ ಇನ್ಸ್ಟಾಲ್ ಆಗ್ತಾ ಇರ್ತವೆ. ನೀವು ಅನ್ಕೊಂಡಿರ್ತಾರೆ ಇದು ನಾವು ಇನ್ಸ್ಟಾಲೇ ಮಾಡಿಲ್ಲ, ಯಾಕೆ ಇನ್ಸ್ಟಾಲ್ ಆಗ್ತಾ ಇದೆ ಅಂತ ನೀವು ಅನ್ಕೊಂಡಿರ್ತಾರೆ. ಬಟ್ ಆ ಆ್ಯಂಟಿವೈರಸ್ ಆ್ಯಪ್ಗಳಿಂದ ಮಾತ್ರ ಅದು ಇನ್ಸ್ಟಾಲ್ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ಇದೊಂದು ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಂಡು ನಿಮ್ಮ ಫೋನ್ನ ಕಂಪ್ಲೀಟ್ ಇದರಲ್ಲಿ ಸ್ಕ್ಯಾನ್ ಮಾಡ್ಕೊಂಡ್ರೆ ನಿಮಗೆ ಎಲ್ಲ ಗೊತ್ತಾಗುತ್ತೆ. ವಿಡಿಯೋ ಏನಾದರೂ ಚೆನ್ನಾಗಿ ಅನಿಸಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.